ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ತುಂಬಾ ಹಳೆಯದಾದಂಥ ಒಂದು ಮೈನಿಂಗ್ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅಟಾಲಿಸ್ ನೆಟ್ವರ್ಕ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋನ ಮಾಡಿ ಐ ಥಿಂಕ್ 1 ವರ್ಷ ಆಗಿದೆ. ಆವಾಗಿಂದ ನಾವು ಮೈನಿಂಗನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಸ್ವಲ್ಪ ದಿನದಿಂದ ಬಿಟ್ಬಿಟ್ಟಿದ್ವಿ. ಏನಕ್ಕೆ ಇದ್ರ ಬಗ್ಗೆ ಯಾವುದೇ ಥರ ಅಪ್ಡೇಟ್ ಬಂದಿರಲಿಲ್ಲ. ಹಾಗೆ ಒಂದು ಪ್ರಾಜೆಕ್ಟು ಸ್ವಲ್ಪ ಮೇಲಕ್ಕೆ ಬರಲಿಲ್ಲ, ಅಲ್ಲೇ ನಿಂತುಬಿಟ್ಟಿತ್ತು. ಬಟ್ ಇವಾಗ ಕೆಲವೊಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಮತ್ತು ಟೋಕನಾಮಿಕ್ಸನ್ನು ಕೊಟ್ಟಿದ್ದಾರೆ. ವೈಟ್ ಪೇಪರ್ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ಫೈನಲ್ ಸ್ಟೇಜ್ಗೂ ಕೂಡ ಬಂದಿದೆ. ಅಂದರೆ ಫೈನಲ್ ಆಗಿ ನಮ್ಮ ಒಂದು KYC ಕಂಪ್ಲೀಟ್ ಮಾಡಿ ಈ ಒಂದು ಟೋಕನನ್ನು ಕ್ಲೈಮ್ ಮಾಡಿ ವಿಡ್ರಾ ಮಾಡ್ಕೊಳ್ಳೋಂಥ ಟೈಮ್ ಕೂಡ ಬಂದಿದೆ. ಇಲ್ಲ ನೋಡ್ತಾ ಇರ್ಬೋದು, ಒಂದು ಪೋಸ್ಟನ್ನು ಮಾಡಿದರು. ವೆರಿಫಿಕೇಷನ್ ಮಾಡ್ಕೊಬೇಕಾಗ್ತದೆ. ವೆರಿಫಿಕೇಷನ್ ಸ್ಟಾರ್ಟ್ ಆಗಿ ಮೊನ್ನೆನೇ ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ ನಿಮಗೆ ಐ ಥಿಂಕ್ 1 ವೀಕ್ ಆರ್ 2 ವೀಕ್ ಟೈಮ್ ಇರುತ್ತೆ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ವೆರಿಫಿಕೇಷನ್ ಮಾಡ್ಕೊಳ್ಳಿ. ನೀವು ಹೇಗೆ ವೆರಿಫಿಕೇಷನ್ ಮಾಡ್ಕೊಳ್ಳೋದಂದರೆ, ಡಿಸ್ಕ್ರಿಪ್ಷನ್ನ ನಿಮಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಕಿವಿ ಬ್ರೌಸರ್ಗೆ ಪೇಸ್ಟ್ ಮಾಡ್ತೀರಾ. ಗೂಗಲ್ ಕ್ರೋಮ್ ಅಲ್ಲ, ಕಿವಿ ಬ್ರೌಸರ್ಗೆ ಪೇಸ್ಟ್ ಮಾಡ್ತೀರಾ. ಹೌ ಟು ವೆರಿಫೈ ಈ ರೀತಿ ಬರುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಟೋಟಲಾಗಿ 3 ಸ್ಟೆಪ್ಪನ್ನು ಮಾಡಬೇಕು. ಫಸ್ಟ್ ಬಂತು ಅಂದರೆ NFT ಮಿಂಟ್ ಮಾಡಬೇಕು. ಅದರ ನಂತರ ನಮ್ಮ ಒಂದು ಬ್ಯಾಲೆನ್ಸ್ ಮತ್ತು ETH ಅಡ್ರೆಸ್ EVM ಐತೆ ಅದನ್ನು ಸಬ್ಮಿಟ್ ಮಾಡಬೇಕು. ಹಾಗೆ ಅವ್ರದ್ದೊಂದು ಫಾರ್ಮ್ ಇರುತ್ತೆ, ಅದನ್ನು ಕೂಡ ಫಿಲ್ ಮಾಡಬೇಕು. ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಇವಾಗ ಮಾಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ಒಂದು ಅಟಾಲಿಸ್ ಮೈನಿಂಗ್ ಅಪ್ಲಿಕೇಶನ್ ಏನೈತೆ ಅದು ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇವಾಗಲೇ ಫಟ್ ಅಂತ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ದ ಫಸ್ಟ್ ಸ್ಟೆಪ್ ಐತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ಒಂದೊಂದು ಪೇಜ್ಗೆ ರಿಡೇಟ್ ಆಗುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಂಬರ್ತೀರಾ. ಮತ್ತು ಕೆಳಗಡೆ ನಿಮಗೆ ಕ್ಲಿಕ್ ಹಿಯರ್ ಫಾರ್ ಕಂಪ್ಲೀಟ್ ದ ವೆರಿಫಿಕೇಷನ್ ಅಂತ ಬರುತ್ತೆ. ಮತ್ತೆ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅದೇ ಪೇಜ್ ಬಂತ. ಓಕೆ, ಈ ರೀತಿ ಒಂದು ಪೇಜ್ ಬರುತ್ತೆ. ಸೊ ನಿಮ್ಮ ಒಂದು ವ್ಯಾಲೆಟನ್ನು ಫಸ್ಟು ಕನೆಕ್ಟ್ ಮಾಡಬೇಕಾಗುತ್ತೆ. atalispro.com NFT ಕ್ಲೈಮ್ ಅಂದ್ಬಿಟ್ಟು. ಸೊ ಇದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಮೆಟಾಮಾಸ್ಕ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಯಾವ ಅಕೌಂಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊತಾರೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡು, ಕನೆಕ್ಟನ್ನು ಮಾಡ್ಕೊತೀರಾ. ಅದಾದ ನಂತರ ಒಂದು NFT ಮಿಂಟ್ ಮಾಡಬೇಕು. ಈ ಒಂದು NFT ಮಿಂಟ್ ಮಾಡಬೇಕಂದ್ರೆ 2 ಮ್ಯಾಟಿಕ್ ಗ್ಯಾಸ್ ಫೀಸ್ ಕಟ್ಟಾಕ ಅಂದರೆ ಪೇನ ಮಾಡಬೇಕಾಗುತ್ತೆ. ಮಿಂಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ರೆಡ್ ಕಲರ್ ಬಂತು ಅಂದರೆ ನಿಮ್ಮ ಒಂದು ಅಕೌಂಟಲ್ಲಿ, ಅಂದರೆ ನಿಮ್ಮ ಒಂದು ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಕಡಿಮೆ ಇದೆ ಅಂತ ಅರ್ಥ. ಫಸ್ಟ್ ಏನು ಮಾಡ್ತೀರಾ, ಒಂದು 2 ಮ್ಯಾಟಿಕ್ ಅಥವಾ 2.2 ಮ್ಯಾಟಿಕನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಒಂದು ವ್ಯಾಲೆಟ್ಗೆ ಮೂವ್ ಮಾಡ್ಕೊಳ್ಳಿ. ಇವಾಗ ನನ್ನ ಹತ್ರ ಯಾವುದೇ ಥರ ಬ್ಯಾಲೆನ್ಸ್ ಇರಲಿಲ್ಲ. ನಾನು ಏನು ಮಾಡಿದೆ, 26 ಮ್ಯಾಟಿಕನ್ನು ಮೂವ್ ಮಾಡ್ಕೊಂಡು, ಯಾಕಂದರೆ ಮುಂದೆ ಬೇಕಾಗ್ತದೆ ಅಂದ್ಬಿಟ್ಟು. ಇನ್ ಕೇಸ್ ನಿಮಗೆ ಮ್ಯಾಟಿಕನ್ನು ಹೇಗೆ ಮೂವ್ ಮಾಡ್ಕೊಳ್ಳೋದು ಗೊತ್ತಾಗಲಿಲ್ಲ, ಬೈ ಮಾಡೋದೇನು ಗೊತ್ತಾಗಲಿಲ್ಲ ಅಂದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಮ್ಯಾಟಿಕನ್ನು ಸೆಂಡ್ ಮಾಡಿಕೊಡ್ತೀನಿ. ಅದಾದ ನಂತರ ಮಿಂಟ್ 2 ಮ್ಯಾಟಿಕ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಮೆಟಾಮಾಸ್ಕ್ಗೆ ನೋಟಿಫಿಕೇಷನ್ ಬಂದಿರುತ್ತೆ. ಒಂದು ನೋಟಿಫಿಕೇಷನ್ನ ಕ್ಲಿಕ್ ಮಾಡ್ಕೊತೀರಾ. ಈ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಇಸ್ ಸ್ಟಿಲ್ ಬೀಂಗ್ ಸೈನ್ಡ್ ಆರ್ ಸಬ್ಮಿಟೆಡ್ ಈ ರೀತಿ ಎರರ್ ಬಂತು ಅಂದರೆ ಡೈರೆಕ್ಟಾಗಿ ನೀವು ಮೆಟಾಮಾಸ್ಕ್ ಅಪ್ಲಿಕೇಶನ್ ಇದು ಮಾಡಿ, ಏನದು ಮಿಂಟನ್ನು ಮಾಡಿ. ಈ ರೀತಿ ಎರರ್ ಬರಲಿಲ್ಲ ಅಂದರೆ ಜಸ್ಟ್ ಕೆಳಗಡೆ ನಿಮಗೆ ಕನ್ಫರ್ಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿಕೊಂಡು ಈ ಒಂದು NFT ಕೂಡ ಮಿಂಟ್ ಮಾಡ್ಕೊತೀರಾ. ಮಿಂಟ್ ಮಾಡೋದಕ್ಕೆ ಒಂದು 30-40 ಸೆಕೆಂಡ್ ಆಗುತ್ತೆ. ಲೋಡ್ ಆಗ್ತಾ ಇರುತ್ತೆ. ಆಟೋಮೆಟಿಕಾಗಿ ಮಿಂಟ್ ಕೂಡ ಆಗುತ್ತೆ. ಸೊ ಈಗ ಫಸ್ಟ್ ಸ್ಟೆಪ್ಪನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಈಗ ಎರಡನೇ ಸ್ಟೆಪ್, ಸಬ್ಮಿಟ್ ALS ಅಮೌಂಟ್ ಆ್ಯಂಡ್ ಇಥೇರಿಯಂ ಅಡ್ರೆಸ್ ಆ್ಯಂಡ್ ಆ್ಯಪ್. ಸೊ ಅಪ್ಲಿಕೇಶನ್ ನಾವು ಸಬ್ಮಿಟನ್ನು ಮಾಡಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಇನ್ ಕೇಸ್ ನೀವು ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಈ ಒಂದು ಆಪ್ಷನ್ ಬರೋದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಅಟಾಲಿಸ್ ಅಪ್ಲಿಕೇಶನ್ನ ಅಪ್ಡೇಟನ್ನು ಮಾಡ್ಕೊಳ್ಳಿ, ಮಿಸ್ ಅಂತ ಮಾಡ್ಕೊಬೇಡಿ. ಬ್ಯಾಲೆನ್ಸ್ ಸಬ್ಮಿಟ್ ಅಂತ ಇಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಟೋಟಲ್ ಬ್ಯಾಲೆನ್ಸ್ ಅಲ್ಲೇ ನಿಮಗೆ ತೋರಿಸ್ತಾ ಇರುತ್ತೆ. ಎಂಟರ್ ಯುವರ್ ಎನಿ EVM ಅಡ್ರೆಸ್ಸು. ಯಾವ ಒಂದು EVM ಅಡ್ರೆಸ್ ಹಾಕಬೇಕಂದ್ರೆ, ಇವಾಗ ನಾವು ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿಕೊಂಡು NFT ಮಿಂಟ್ ಮಾಡಿದ್ವಿ ಗೊತ್ತಾ, ಅದೇ ಒಂದು ವ್ಯಾಲೆಟ್ ಅಡ್ರೆಸ್ ಹಾಕಬೇಕು. ಸೊ ಈಗ ನಿಮ್ಮ ಒಂದು ಮೆಟಾಮಾಸ್ಕನ್ನು ಓಪನ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಅಡ್ರೆಸ್ ಸಿಗುತ್ತೆ, ಅದನ್ನು ಕಾಪಿ ಮಾಡ್ಕೊತೀರಾ. ಹಾಗೆ ಇನ್ನೊಂದು ಒಬ್ಬರು ಏನು ಮಾಡ್ತೀರಾ, ನಿಮ್ಮ ಒಂದು ಮೆಟಾಮಾಸ್ಕ್ ವ್ಯಾಲೆಟ್ ಅಡ್ರೆಸ್ಸೇ ಬೇರೆ ಇರುತ್ತೆ, ನೀವು ಮಿಂಟ್ ಮಾಡಿದಂಥ ವ್ಯಾಲೆಟ್ ಅಡ್ರೆಸ್ಸೇ ಬೇರೆ ಇರುತ್ತೆ. ಸೆಪ್ರೇಟ್ ವ್ಯಾಲೆಟ್ ಇಟ್ಕೊಂಡಿರ್ತೀರ. ಸೊ ಅದರಿಂದ ಬೆಸ್ಟ್ ಏನು ಮಾಡಿ, ನಿಮ್ಮ ಒಂದು ಕಿವಿ ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿರೋಂಥ ಮೆಟಾಮಾಸ್ಕ್ ವ್ಯಾಲೆಟ್ ಅಡ್ರೆಸ್ಸನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ, ಅದೇ ಬೆಸ್ಟು. ಇನ್ ಕೇಸ್ ನಿಮಗೆ ಗೊತ್ತಾಗ್ತಾ ಇಲ್ಲ ನನಗೇನು ಯಾವ NFT ಮಿಂಟ್ ಮಾಡಿದ್ವಿ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ ಅಂದರೆ ಅದನ್ನು ಕೂಡ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಒಂದು ಸ್ಟೆಪ್ ಇದೆಯಲ್ಲ, ಇಲ್ಲಿ ವ್ಯಾಲೆಟನ್ನು ಕನೆಕ್ಟ್ ಮಾಡಿದ್ಮೇಲೆ ಒಂದು ಪೇಜ್ ಬರುತ್ತಲ್ಲ, ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿರಿ. ಕೊನೆ 4 ಡಿಜಿಟ್ ನೋಡ್ಕೊಳ್ಳಿ ಏನೇನೈತೆ ಅಂದ್ಬಿಟ್ಟು. E0CA ಅಂತ ಐತೆ. ಸೊ ಇದು ಕಂಪೇರ್ ಮಾಡಿ, E0CA ಸರಿ ಇದೆಯಾ, ಹೌದು ಸರಿ ಇದೆ. ಸೊ ಎರಡೂ ಕೂಡ ಸರಿ ಇದ್ದರೆ ಮಾತ್ರ ಕಂಪೇರ್ ಮಾಡಿಬಿಟ್ಟು ಪಕ್ಕಾ ವೆರಿಫೈ ಆಯಿತು ಅಂದರೆ ಮಾತ್ರ ಇದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ತಗೊಂಡು ಸಬ್ಮಿಟ್ ಕೂಡ ಆಗ್ತದೆ. ಬ್ಯಾಲೆನ್ಸ್ ನೋಡ್ತಾ ಇರ್ಬೋದು. ನನ್ನ ಹತ್ರ ಟೋಟಲಾಗಿ 12,484 ಪಾಯಿಂಟ್ ಸಮಥಿಂಗ್ ಇತ್ತು. ಇವಾಗ 0.0999 ಈ ರೀತಿ ತೋರಿಸ್ತಾ ಇದೆ. ಸೊ ಇಷ್ಟನ್ನೇ ಮಾಡೋದ್ರಿಂದ ನಮ್ಮ ಒಂದು ವಿಡ್ರಾನು ಕೂಡ ಕೊಟ್ಟಿವಿ ಅಂತ ಅರ್ಥ. ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಎರಡನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಗು. ಫೈನಲ್ ಆಗಿ ಬಂತು ಅಂದರೆ ಫಾರ್ಮ್ ಇದೆ, Web3 ಫಾರ್ಮ್ ಇದೆ. ಆ ಒಂದು ಫಾರ್ಮನ್ನು ಫಿಲ್ ಮಾಡಬೇಕು. ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ದ ಲಾಸ್ಟ್ ಸ್ಟೆಪ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮತ್ತೆ ಒಂದು ಪೇಜ್ಗೆ ರಿಡೈರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಕನೆಕ್ಟ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಯಾವ ಒಂದು ವ್ಯಾಲೆಟ್ಗೆ ವಿಡ್ರಾ ಮಾಡಿದ್ದೀರಾ, ಯಾವ ಒಂದು ವ್ಯಾಲೆಟಲ್ಲಿ ಮಿಂಟನ್ನು ಮಾಡಿದರೆ NFT, ಅದೇ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಸೆಪ್ರೇಟ್ ಮಾಡಿದ್ರೆ ನಿಮಗೆ ಖಂಡಿತ ವಿಡ್ರಾ ಸಿಗೋದಿಲ್ಲ. ಸೊ ಯಾವ ಒಂದು ವ್ಯಾಲೆಟಲ್ಲಿ ಮಿಂಟ್ ಮಾಡಿದರೆ, ಯಾವ ಒಂದು ವ್ಯಾಲೆಟನ್ನು
ವಿಡ್ರಾ ಕೊಟ್ಟಿದ್ರೆ ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಮೆಟಾಮಾಸ್ಕನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಾಲೆಟ್ ಕೂಡ ಕನೆಕ್ಟ್ ಮಾಡಿಕೊಂಡೆ. ಆಲ್ರೆಡಿ ಇವಾಗ ನಾವು NFT ಮಿಂಟ್ ಮಾಡೋದ್ರಿಂದ ಇಲ್ಲೂ ಕೂಡ ನಮಗೆ ಗ್ರೀನ್ ಟಿಕ್ ಮಾರ್ಕ್ ತೋರಿಸ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ತಾ ಇದೆ, ಸಬ್ಮಿಟ್ ಯುವರ್ ಇಮೇಲ್ ವಿಚ್ ಇಸ್ ಯೂಸಿಂಗ್ ಫಾರ್ ಅಟಾಲಿಸ್ ಆ್ಯಪ್. ಅಟಾಲಿಸ್ ಅಪ್ಲಿಕೇಶನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾದ್ರೆ ಯಾವ ಒಂದು ಇಮೇಲ್ನ ಕೊಟ್ಟಿದ್ರೆ ಅದೇ ಒಂದು ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಅದರ ಕೆಳಗಡೆ ಬಂತು ಅಂದರೆ ಸಬ್ಮಿಟ್ ಯುವರ್ ಇಥೇರಿಯಮ್ ಅಡ್ರೆಸ್. ಇವಾಗ ತಾನೇ ಸಬ್ಮಿಟ್ ಮಾಡಿದ್ವಿ ಗೊತ್ತಾ ವ್ಯಾಲೆಟಲ್ಲಿ, ಅದನ್ನೇ ಕಾಪಿ ಮಾಡ್ಕೊತೀರಾ, ತೊಗೊಂಬಂದು ಪೇಸ್ಟ್ ಮಾಡ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಸಬ್ಮಿಟ್ ಯುವರ್ ಎಕ್ಸ್ ಅಥವಾ ಟ್ವಿಟ್ಟರ್ ಯೂಸರ್ ನೇಮ್ ಅಂತಿದೆ. ಸೊ ಟ್ವಿಟ್ಟರ್ ಯೂಸರ್ ನೇಮ್ ಸಬ್ಮಿಟ್ ಮಾಡಬೇಕು. ಬಟ್ ಯೂಸರ್ ನೇಮ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸಬ್ಮಿಟ್ ಮಾಡ್ತು ಅಂದರೆ ಮೇ ಬಿ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಅವ್ರನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಪ್ರೊಫೈಲಿಗೆ ಬರ್ತೀರಾ. ನಿಮ್ಮ ನಿಕ್ ನೇಮ್ ಕೆಳಗಡೆ @techgaza0 ಅಂದ್ಬಿಟ್ಟು ಇರುತ್ತೆ, ನನಗಿದೆ, ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ನೀಟಾಗಿ ಅಷ್ಟನ್ನು ಕೂಡ ಕಾಪಿ ಮಾಡ್ಕೊಂಡು ಏನೈತೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಕೆಳಗಡೆ ರಿಜಿಸ್ಟರ್ ಆಯ್ತಿಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರ. ಮತ್ತು ನಿಮ್ಮ ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸಿಗ್ನೇಚರ್ ರಿಕ್ವೆಸ್ಟ್ ಬಂದಿರುತ್ತೆ, ಅಲ್ಲಿ ಸೈನ್ ಇನ್ ಮಾಡ್ಕೊತೀರಾ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಯು ಆರ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಯುವರ್ ಇನ್ಫಾರ್ಮೇಷನ್, ನೋ ನೀಡ್ ಟು ಸಬ್ಮಿಟ್ ಅಗೈನ್. ಸೊ ಮತ್ತೆ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಷ್ಟನ್ನು ಮಾಡೋದ್ರಿಂದ ನಮ್ಮ ಒಂದು KYC ಕೂಡ ಕಂಪ್ಲೀಟ್ ಮಾಡಿಕೊಂಡು NFT ಮಿಂಟ್ ಮಾಡಿಕೊಂಡು ಹಾಗೆ ವಿಡ್ರಾನು ಕೂಡ ಕೊಟ್ಟಿದ್ದೀವಿ. ಫೈನಲ್ ಆಗಿ ಏನು, ನಮ್ಮ ಒಂದು ವ್ಯಾಲೆಟ್ಗೆ ಸೆಂಡ್ ಮಾಡ್ತಾರೆ. ವ್ಯಾಲೆಟಿಂದ ಎಕ್ಸ್ಚೇಂಜ್ಗೆ ಅಥವಾ ಅಲ್ಲೇ ನಿಮಗೆ DXL ಬಿಟ್ಟರು ಅಂದರೆ DXL ಬೇಕಾದ್ರೆ ಸ್ವಾಪನ್ನು ಕೂಡ ಮಾಡ್ಕೊಬೋದು, ಏನಾದರೂ ಮಾಡ್ಕೊಬೋದು. ಬಟ್ ಫೈನಲ್ ಆಗಿ ಲಿಸ್ಟಿಂಗ್ ಆಗುತ್ತೆ, ಲಿಸ್ಟಿಂಗ್ ಆದರೆ ಸೆಲ್ ಕೂಡ ಮಾಡ್ಕೊಬೋದು. ಈಗ ಇನ್ನೂ ಒಂದು ಅಪ್ಡೇಟ್ ಇದೆ. ಏನಪ್ಪ ಅಪ್ಡೇಟ್ ಅಂದರೆ ಟೋಟಲ್ ಸಪ್ಲೈ ಎಷ್ಟು ಪರ್ಸೆಂಟನ್ನು ಕಮ್ಯುನಿಟಿ ಕೊಡ್ತಾರೆ, ಕಂಪ್ಲೀಟ್ ಟೋಕನಾಮಿಕ್ಸ್ ಕೊಟ್ಟಿದ್ದಾರೆ. ಈ ಒಂದು ಟೋಕನಾಮಿಕ್ಸ್ನ ನೋಡಿ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು. ಏನಕ್ಕೆ ಟೋಟಲ್ ಆಗಿ 310 ಮಿಲಿಯನ್ ಟೋಟಲ್ ಸಪ್ಲೈ ಇದೆ. ಸರ್ಕ್ಯುಲೇಟಿಂಗ್ ಸಪ್ಲೈ ಅಂದರೆ ಲಿಸ್ಟಿಂಗ್ ಆಗಬೇಕಾದ್ರೆ 105 ಮಿಲಿಯನ್ ಬರುತ್ತೆ. ಅದು ಯಾವ ನೆಟ್ವರ್ಕ್ ಬರ್ತಾ ಇದೆ, ಇಥೇರಿಯಮಲ್ಲಿ ಬರ್ತಾ ಇದೆ, ಪಾಲಿಗಾನಲ್ಲಿ ಬರ್ತಾ ಇದೆ, ಮತ್ತು ಅಟಾಲಿಸ್ ಚೈನ್ ಅದು ಇನ್ನೂ ತೊಗೊಂಬಂದಿಲ್ಲ. ಅಟಾಲಿಸ್ ಚೈನನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ ಇದ್ರೆ, ತೊಗೊಂಬಂದರೆ ಖಂಡಿತ ಒಂದು ಪ್ರೈಸ್, ಈ ಒಂದು ಟೋಕನ್ ಪ್ರೈಸ್ ಏನಿದೆ ಅದನ್ನು ಕೂಡ ಹೈಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ಇವಾಗ ಡೈರೆಕ್ಟ್ ಟೋಕನಾಮಿಕ್ಸ್ ಬಂದುಬಿಡೋಣ. ಟೋಟಲಾಗಿ ಹೇಳಿದರೆ 105 ಮಿಲಿಯನ್ ಸರ್ಕ್ಯುಲೇಟಿಂಗ್ ಸಪ್ಲೈ ಅಂದ್ಬಿಟ್ಟು, ಅದರಲ್ಲೂ ಕೂಡ ಟೋಟಲ್ ಸಪ್ಲೈ ಏನಿದೆ ಅದರಲ್ಲಿ 35% ಕಮ್ಯುನಿಟಿಗೆ ಕೊಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ಸ್ ಇರ್ಬೋದು, ಟೀಮ್ಗಿರ್ಬೋದು, ಗವರ್ನೆನ್ಸ್ ಇರ್ಬೋದು, ಅವ್ರಿಗೆಲ್ಲ 10% ಕೊಡ್ತಾ ಇದ್ದಾರೆ. ಬಟ್ ಅಷ್ಟನ್ನು ಕೂಡ ಕಂಪ್ಲೀಟಾಗಿ ಕೊಡ್ತಾರೆ ಅಂದರೆ ಇಲ್ಲ, ಅವ್ರಿಗೆ 4.5 ವರ್ಷ, 4 ವರ್ಷ, 5 ವರ್ಷ ಈ ರೀತಿ ವೆಸ್ಟಿಂಗ್ ಇಟ್ಟಿದ್ದಾರೆ. ಬಟ್ ನಾವು ಯಾರ್ಯಾರೆಲ್ಲ ಇದ್ದೀವಿ, ಮೈನರ್ಸ್ ಇದ್ದೀವಿ ಅಥವಾ ಏನು ಕಮ್ಯುನಿಟಿ ಇದೆ, ಅವ್ರಿಗೆ ಯಾವುದೇ ಥರ ಅಂದರೆ ವೆಸ್ಟಿಂಗ್ ಇರೋದಿಲ್ಲ. ಕಂಪ್ಲೀಟಾಗಿ ಏನೈತೆ ಅಷ್ಟನ್ನು ಕೂಡ ಸೆಲ್ ಮಾಡ್ಕೊಬೋದು ಅಂತ ಹೇಳಿದರೆ. ಅಟಾಲಿಸ್ ಮೈನರ್ಸ್ಗೆ 55 ಮಿಲಿಯನ್ನ ಕೊಡ್ತಾಯಿದ್ದಾರೆ. ಈಗ ಸರ್ಕ್ಯುಲೇಟಿಂಗ್ ಸಪ್ಲೈ ಬಂತು ಅಂದರೆ 105 ಮಿಲಿಯನ್ ಐತೆ. ಅದರಲ್ಲಿ ಟೋಟಲಾಗಿ ಮೈನರ್ಸ್ಗೆ 55 ಮಿಲಿಯನ್, ಉಳಿದಂಥ 50 ಮಿಲಿಯನ್ ಮಾತ್ರ NFT ಹೋಲ್ಡರ್ಸ್ ಇರ್ಬೋದು, ಅದು ಇದು ಬೇರೆ ಬೇರೆ ಏನಾದ್ರು ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಬಂತು ಅಂದರೆ ಈ ಮೈನಿಂಗ್ ಯಾರು ಮಾಡಿದರೆ ಅವ್ರಿಗೆ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಗುಡ್ ನ್ಯೂಸ್. ಆ್ಯಂಡ್ ಆಲ್ರೆಡಿ ಹೇಳಿದೆ, ಯಾವುದೇ ಥರ ವೆಸ್ಟಿಂಗ್ ಶೆಡ್ಯೂಲ್ ಕೂಡ ಇರೋದಿಲ್ಲ. ನೋ ವೆಸ್ಟಿಂಗ್ ಪೀರಿಯಡ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಫಾರ್ ಇಟ್. ಯಾವುದೇ ಥರ ಫಿಕ್ಸ್ ಮಾಡಿಲ್ಲ. ಬಟ್ ಯೂಸರ್ ಬಂತು ಅಂದರೆ ಸ್ಟೇಕ್ ಮಾಡ್ಬೋದು, ಯಾವುದೇ ಥರ ತೊಂದರೆ ಇಲ್ಲ. ನನ್ನ ಪ್ರಕಾರ ಯಾವುದೇ ಥರ ವೆಸ್ಟಿಂಗ್ ಇಡಲ್ಲ ಅಂದ್ಕೊಂಡಿದ್ದೀನಿ, ಇಟ್ಟರೂ ಕೂಡ ಅಷ್ಟೊಂದು ದಿನ ಇಡೋದಿಲ್ಲ. ಹಾಗೆ ಯಾವೊಂದು ರೇಷಿಯೋದಲ್ಲಿ ಬರ್ತದೆ, ಯಾವೊಂದು ರೇಷಿಯೋ ನಮಗೆ ಟೋಕನ್ ಸಿಗ್ತಾ ಇದೆ ಅಂದರೆ, ನಿಮ್ಮ ಒಂದು ಬ್ಯಾಲೆನ್ಸ್ 1,000ಕ್ಕಿಂತ ಕಡಿಮೆ ಇತ್ತು ಅಂದರೆ 1:1 ರೇಷಿಯೋದಲ್ಲಿ ಸಿಗುತ್ತೆ. ನಿಮ್ಮ ಒಂದು ಬ್ಯಾಲೆನ್ಸ್ 3,000ಕ್ಕಿಂತ ಹೆಚ್ಚು ಅಂದರೆ 1.10 ಈ ಒಂದು ರೇಷಿಯೋದಲ್ಲಿ ಸಿಗುತ್ತೆ. ಸೊ ಯಾವುದೋ ಒಂದು ರೇಷಿಯೋ, ಬಟ್ ಒಂದು ರೇಂಜ್ಗೆ ಪ್ರಾಫಿಟ್ ಅಂತೂ ಸಿಗ್ತಾ ಇದೆ. ನಿಮ್ಮ ಹತ್ರ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು. ಹಾಗೆ ಲಿಸ್ಟಿಂಗ್ ಅಪ್ಡೇಟ್ ಇರ್ಬೋದು, ಇದ್ರ ಬಗ್ಗೆ ಯಾವ ಥರ ಅಪ್ಡೇಟ್ ಕೊಟ್ಟಿಲ್ಲ, ಯಾವೊಂದು ಡೇಟಲ್ಲಿ ಕೊಡ್ತೀವಿ ಅಂದ್ಬಿಟ್ಟು ಒಂದು ಹೇಳಿದ್ದಾರೆ ಅಷ್ಟು. ಲೈಕ್ 6 CEX ಲಿಸ್ಟಿಂಗ್ ಮಾಡ್ತಾಯಿದ್ವಿ, ಹಾಗೆ 2 DEX ಲಿಸ್ಟಿಂಗನ್ನು ಮಾಡ್ತಾಯಿದ್ವಿ ಅಂದ್ಬಿಟ್ಟು. CEX ಅಂದರೆ ನನ್ನ ಪ್ರಕಾರ ಬೈನಾನ್ಸು, ಬಿಟ್ಗೆಟ್, OKX ಈ ರೀತಿ ಎಕ್ಸ್ಚೇಂಜ್ಗಳಲ್ಲಿ ಲಿಸ್ಟಿಂಗ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಈ ಒಂದು ಪ್ರಾಜೆಕ್ಟ್ ಅಷ್ಟೊಂದೇನು ಹೈಪಲ್ಲಿ ನಡೀತಾ ಇಲ್ಲ. ಜಸ್ಟ್ ಒಂದು 35K ಕಮ್ಯುನಿಟಿ ಇದ್ದಾರೆ ಅಷ್ಟು, ಅಷ್ಟೊಂದು ಜನಕ್ಕೆ ಗೊತ್ತೂ ಕೂಡ ಇಲ್ಲ. ಸೊ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿಲ್ಲ. ಆ್ಯಂಡ್ ಈ ಒಂದು ಪ್ರೈಸ್, ಈ ಒಂದು ಟೋಕನ್ ಪ್ರೈಸ್ ಕೂಡ ಹೆವಿ ಹೋಗೋ ಡೌಟನ್ನು, ಒಂದು ರೇಂಜ್ಗೆ ಡೀಸೆಂಟ್ ಅಮೌಂಟ್ ಸಿಗುತ್ತೆ, ಹೆವಿಯಾಗಿ ಸಿಗೋದಿಲ್ಲ. ಟೋಟಲ್ ಸಪ್ಲೈ ಖಂಡಿತ ಕಡಿಮೆ ಇದೆ, ಬಟ್ ಆದರೂ ಕೂಡ ಅಷ್ಟೊಂದು ಪ್ರೈಸ್ ಹೋಗೋದಿಲ್ಲ. ಈ ಒಂದು ಪ್ರಾಜೆಕ್ಟು ಹೆವಿ ಸಿಗುತ್ತೆ ಅಂದ್ಬಿಟ್ಟು ಹೆವಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ CEX ಅಂದರೆ ಈ ಒಂದು ಟೋಕನ್ ಲಿಸ್ಟಿಂಗ್ ಆದರೂ ಕೂಡ ದೊಡ್ಡ ದೊಡ್ಡ ಎಕ್ಸ್ಚೇಂಜ್ಗಳು ಲಿಸ್ಟಿಂಗ್ ಆಗೋ ಚಾನ್ಸ್ ಇಲ್ಲ, ಚಿಕ್ಕ ಚಿಕ್ಕ ಎಕ್ಸ್ಚೇಂಜ್ಗಳು ಲಿಸ್ಟಿಂಗ್ ಆಗುತ್ತೆ. ಬಟ್ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸೊ ನೋಡೋಣ ಫೈನಲಾಗಿ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದ್ಬಿಟ್ಟು. ಸದ್ಯಕ್ಕೆ ಅಟಾಲಿಸ್ ಮೈನಿಂಗ್ ಅಪ್ಲಿಕೇಶನ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಪ್ರತಿಯೊಬ್ಬರು ಕೂಡ ನಿಮ್ಮೊಂದು KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ 2 ಮ್ಯಾಟಿಗೆ ಪೇ ಮಾಡಬೇಕಲ್ಲ ಗುರು, ಆಗಲ್ಲ ಅಂದ್ಕೊಂಬೇಡಿ. ಇದೆಲ್ಲ ನೋಡಿದ್ಮೇಲೆ ಪ್ರಾಜೆಕ್ಟ್ ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಯಾವ ಥರ ಸ್ಕ್ಯಾಮ್ ಥರ ಅನ್ನಿಸ್ತಾ ಇಲ್ಲ. ಅವ್ರು ಇಷ್ಟೊಂದೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಸ್ಕ್ಯಾಮ್ ಆಗೋಗಿದ್ರೆ 2 ಮ್ಯಾಟಿಗೆ ಕೇಳಬೋದು, 10 ಮ್ಯಾಟಿಗೆ, 20 ಮ್ಯಾಟಿಗೆ ಕೇಳ್ಬೋದು. ಜಸ್ಟ್ 2 ಮ್ಯಾಟಿಗನ್ನು ಕೇಳ್ತಾ ಇದ್ದಾರೆ. ಸೊ ಚೆನ್ನಾಗೈತೆ, ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಫೀಸ್ ಇಲ್ಲ, ಮ್ಯಾಟಿಕನ್ನು ಮೂವ್ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನೇ ನಿಮಗೆ ಸೆಂಡ್ ಮಾಡ್ತೀನಿ. ಬಟ್ ಪೇ ಮಾಡಬೇಕು, ಫ್ರೀಯಾಗಿ ಸಿಗೋದಿಲ್ಲ. ಸೊ ಇಷ್ಟೇನ ಅಪ್ಡೇಟು. ಸೊ ಇಷ್ಟು ಹೇಳ್ತಾ ಇವತ್ತಿನ ಡೇಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಡೇಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.